ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ರಾಮಾಯಣದ ಅಗಸ್ತ್ಯರ ಅನುಗ್ರಹ ಕಥೆಯ ಮೊದಲನೆಯ ಭಾಗವನ್ನು ತಿಳಿಸಿಕೊಡುತ್ತೇವೆ. ಹಿಂದಿನ ವಿಡಿಯೋದಲ್ಲಿ ಸುತೀಕ್ಷ್ಣ ಮುನಿಯ ಆಜ್ಞೆಯಂತೆ ರಾಮ, ಸೀತೆ, ಲಕ್ಷ್ಮಣರು ಅಗಸ್ತ್ಯರ ಆಶ್ರಮಕ್ಕೆ ಅವರ ಆಶೀರ್ವಾದ ಪಡೆಯಲು ಹೊರಟರು. ಅಗಸ್ತ್ಯರು ಮಿತ್ರಾವರುಣ ಎಂಬ ದೇವತೆಗಳ ಮಗನಾಗಿದ್ದರು. ಹಾಗಾಗಿ ಅವರಿಗೆ ಮೈತ್ರಾವರುಣ ಎಂದು ಹೆಸರಿದೆ. ವಿದರ್ಭ ರಾಜನ ಮಗಳಾದ ಲೋಪಾಮುದ್ರೆ ಇವರ ಹೆಂಡತಿ. ಅಗಸ್ತ್ಯರು ತಮ್ಮ ಮಹಿಮೆಯಿಂದ ಹಲವಾರು ಋಷಿಗಳ ಪ್ರಾಣವನ್ನು ರಾಕ್ಷಸರಿಂದ ಉಳಿಸಿದ್ದರು. ಅದು ಯಾವ ಸಂದರ್ಭಗಳಲ್ಲಿ ಎಂದರೆ, ಹಿಂದೆ ವಾತಾಪಿ ಮತ್ತು ಇಲ್ವಲ ಎಂಬ ಇಬ್ಬರು ರಾಕ್ಷಸ ಅಣ್ಣ ತಮ್ಮಂದಿರು ಇದ್ದರು. ಅವರಲ್ಲಿ ವಾತಾಪಿಯು ಮೇಕೆಯ ರೂಪದಲ್ಲಿ ಇರುತ್ತಿದ್ದ. ಯಾರಾದರೂ ಅತಿಥಿಗಳು ಬಂದರೆ ಇಲ್ವಲನು ಆ ಮೇಕೆಯನ್ನು ಕೊಂದು ಅಡಿಗೆ ಮಾಡಿ ಬಡಿಸುತ್ತಿದ್ದ. ಅತಿಥಿಯ ಊಟ ಆದ ಮೇಲೆ ಇಲ್ವಲನು ವಾತಾಪಿ ಹೊರಗೆ ಬಾ ಎನ್ನುತ್ತಿದ್ದ. ವಾತಾಪಿ ಅತಿಥಿಯ ಹೊಟ್ಟೆ ಸೆಳಿಕೊಂಡು ಹೊರಗೆ ಬರುತ್ತಿದ್ದ. ಆಮೇಲೆ ಅವರಿಬ್ಬರೂ ಸೇರಿ ಆ ಅತಿಥಿಯ ದೇಹವನ್ನು ತಿನ್ನುತ್ತಿದ್ದರು. ಹೀಗೆ ಹಲವಾರು ಋಷಿಗಳು ಅವರಿಗೆ ಬಲಿಯಾಗುತ್ತಿದ್ದರು. ಒಮ್ಮೆ ಅಗಸ್ತ್ಯರು ಅಲ್ಲಿಗೆ ಬಂದರು. ಇಲ್ವಲನು ಮೇಕೆಯನ್ನು ಕೊಂದು ಅಡಿಗೆ ಮಾಡಿ ಬಡಿಸಿದ. ಅಗಸ್ತ್ಯರಿಗೆ ಇವರ ಬಗ್ಗೆ ಗೊತ್ತಿತ್ತು. ಅವರಿಗೆ ಅವರು ತಿನ್ನುತ್ತಿರುವುದು ಮೇಕೆ ಮಾಂಸ ಅಲ್ಲ, ಅದು ಮೇಕೆಯ ರೂಪದಲ್ಲಿರೋ ವಾತಾಪಿ ಎಂದು ಗೊತ್ತಿತ್ತು. ಅವರು ಊಟ ಮಾಡಿ ನಂತರ ಹೊಟ್ಟೆ ಮೇಲೆ ಕೈಯಾಡಿಸುತ್ತಾ ವಾತಾಪಿ ಜೀರ್ಣವಾಗಿ ಹೋಗು ಎಂದರು. ಆಗ ವಾತಾಪಿಯು ಅಗಸ್ತ್ಯರ ಹೊಟ್ಟೆಯಲ್ಲೇ ಕರಗಿ ಹೋದ. ಇಲ್ವಲನಿಗೆ ಇದು ತಿಳಿದಿರಲಿಲ್ಲ. ಅವನು ವಾತಾಪಿ ಹೊರಗೆ ಬಾ ಎಂದ. ವಾತಾಪಿ ಬರಲೇ ಇಲ್ಲ. ಆಗ ಅಗಸ್ತ್ಯರು ಇಲ್ವಲನಿಗೂ ಶಾಪ ಕೊಟ್ಟು ಅವನನ್ನು ಕೊಂದರು. ಹೀಗೆ ಅವರ ಅಂತ್ಯ ಮಾಡಿ ಅಗಸ್ತ್ಯರು ಮಹಾತ್ಮ ಎನಿಸಿಕೊಂಡಿದ್ದರು. ಹೀಗೆ ಒಮ್ಮೆ ಕಾಲಕೇಯ ಎಂಬ ರಾಕ್ಷಸ ದೇವತೆಗಳಿಗೆ ತುಂಬಾ ಉಪಟಳ ಕೊಡುತ್ತಿದ್ದ. ಹಗಲಿನಲ್ಲಿ ಸಮುದ್ರದಲ್ಲಿ ಅಡಗಿರುತ್ತಿದ್ದ ಮತ್ತು ರಾತ್ರಿ ವೇಳೆ ಇದ್ದಕ್ಕಿದ್ದಂತೆ ದೇವತೆಗಳ ಮೇಲೆ ಆಕ್ರಮಣ ಮಾಡುತ್ತಿದ್ದ. ಇದರಿಂದ ದೇವತೆಗಳಿಗೆ ತುಂಬಾ ಚಿಂತೆಯಾಯಿತು. ಆಗ ಅವರು ಬ್ರಹ್ಮದೇವರ ಸಲಹೆಯಂತೆ ಅಗಸ್ತ್ಯರ ಬಳಿಗೆ ಬಂದರು. ಅಗಸ್ತ್ಯರು ಇವರ ಸಮಸ್ಯೆ ಕೇಳಿ ಕಾಲಕೇಯ ಅಡಗಿದ್ದ ಸಮುದ್ರದ ಹತ್ತಿರ ಹೋಗಿ ಸಮುದ್ರದಲ್ಲಿದ್ದ ನೀರನ್ನು ಸಂಪೂರ್ಣವಾಗಿ ಕುಡಿದರು. ಹೀಗಾಗಿ ಅಲ್ಲಿ ಅಡಗಿದ್ದ ಕಾಲಕೇಯ ಎಲ್ಲರ ಕಣ್ಣಿಗೂ ಬಿದ್ದ. ಆಗ ದೇವತೆಗಳು ಅವನನ್ನು ಸುಲಭವಾಗಿ ಕೊಂದರು. ಹೀಗೆ ದೇವತೆಗಳಿಗೆ ಸಹಾಯ ಮಾಡಿದ್ದರು. ಹಿಂದೆ ವಿಂಧ್ಯ ಪರ್ವತ ಸೂರ್ಯನ ಜೊತೆ ಸ್ಪರ್ಧಿಸಿ ಎತ್ತರೆತ್ತರಕ್ಕೆ ಬೆಳೆಯಲು ಪ್ರಾರಂಭಿಸಿತ್ತು. ಇದರಿಂದ ಎಲ್ಲರಿಗೂ ತೊಂದರೆ ಆಯಿತು. ಆಗ ಜನರು ಅಗಸ್ತ್ಯರ ಮೊರೆ ಹೋದರು. ಅಗಸ್ತ್ಯರು ವಿಂಧ್ಯ ಪರ್ವತದ ಬಳಿ ಹೋದರು. ಪರ್ವತಕ್ಕೆ ಹೇಳಿದರು, ನೀನು ಬೆಳೆಯುವುದನ್ನು ನಿಲ್ಲಿಸು ಎಂದು. ಕೂಡಲೇ ಪರ್ವತದ ಬೆಳವಣಿಗೆ ನಿಂತಿತು. ಹೀಗೆ ಅಗವನ್ನು ಅಂದರೆ ಪರ್ವತವನ್ನು ಸ್ತಂಭಿಸಿದ್ದರಿಂದ ಅಂದರೆ ನಿಲ್ಲಿಸಿದ್ದರಿಂದ ಅವರಿಗೆ ಅಗಸ್ತ್ಯ ಎಂಬ ಹೆಸರು ಬಂತು. ಹೀಗೆ ಇಂತಹ ಮಹಿಮೆಯುಳ್ಳ ಅಗಸ್ತ್ಯರ ಆಶ್ರಮಕ್ಕೆ ಶ್ರೀರಾಮನು ಸೀತೆ, ಲಕ್ಷ್ಮಣರ ಜೊತೆ ಬಂದನು. ಮುಂದಿನ ವಿಡಿಯೋದಲ್ಲಿ ಅಗಸ್ತ್ಯರ ಅನುಗ್ರಹ ಕಥೆಯ ಮುಂದುವರೆದ ಭಾಗವನ್ನು ತಿಳಿಸಿಕೊಡುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.